ಹೆಂಗಿರ್ತದೆ ಇಂಡಿಯಾ ಕೆಳಗಡೆ ತುದಿಯಲ್ಲಿ ಎರಡು ಕಡೆ ನೀರು ಬರ್ತದಲ್ಲ, ಹಿಂಗೆ ನೀರು ಆ ಥರ ಐತೆ. ಇಲ್ಲಿಷ್ಟೇ ಭೂಮಿ ನೋಡಿ ಅಮ್ಮ. ನಮ್ಮ ಸಬ್ಸ್ಕ್ರೈಬರ್ಗಳು ಅಣ್ಣ ದೇವ್ದ ಅನುಭವ ಆಗಿದೆಯಾ, ದೇವ್ದ ಅನುಭವ ಆಗಿದೆಯಾ, ಕೇಳಿ 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 ನಾವು ಅದ್ರ ಬಗ್ಗೆ ಹೇಳಿ 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 ರಾತ್ರಿ ಹೊತ್ತಿನಲ್ಲಿ ನಮಗೆ ಭಯ ಆಗೋಗ್ಬಿಡಿ. ನೋಡಿ ಎಲ್ಲ ಪಾರ್ಟಿ ಮಾಡ್ತಿರೋದು. ಇದೊಂದು 2 ಕ್ರೇನ್ ಬಂದಿದೆ, ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಾಯಿದೆ. ಸಮಸ್ಯೆ ಇವಾಗ ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಿರುತ್ತೆ. ಏನು ಮಾಡುತ್ತೆ, ಈ ಜಾಗ ಇಲ್ಲಿಂದ ಆ ಕಡೆ ಹೋಗುತ್ತೆ, ಅಲ್ಲಿಂದ ಆ ಕಡೆ ಹೋಗುತ್ತೆ, ಹಂಗೆ ಆ ಕಡೆ ಹೋಗುತ್ತೆ, ಹಂಗೆ ಲಾಸ್ಟ್ ಎಂಡಿಗೆ ಹೋಗಿ ಅಲ್ಲಿ ಆಚೆ ಬರುತ್ತೆ. ಫುಲ್ಲು ಡ್ರೈ ಆಗಿ. ಅಣ್ಣ ನೀವು ಬರೀ ಲೋಕಲ್ಲೇ ಓಡಿಸ್ತೀರ, ಲಾಂಗ್ ಹೋಗ್ರಿ ಯಾಕೆ ಪರ್ಮೆಂಟ್ ಇಲ್ವಾ, ಇಲ್ಲ ಓಡ್ಸೋಕ್ಕೆ ಬರಲ್ವಾ, ಇಲ್ಲ ಓಡ್ಸೋ ಕಂಡೀಷನ್ ಆಗಿಲ್ವಾ ನಿಮ್ಮ ಗಾಡಿ? ಹಾಯ್ ಸ್ನೇಹಿತರೆ, ಟೈಮು 11:15 ಆಯಿತು. ಗಾಡಿ ಇನ್ನೂವರೆಗೂ ಖಾಲಿ ಮಾಡಿಲ್ಲ. ಬಂದು ನಿಲ್ಲಿಸಿ ಒಂದು 2 ಅವರ್ ಮಲಿಕೊಂಬಿಟ್ಟೆ. ಫುಲ್ಲು ಟಯರ್ಡಾಗಿತ್ತು. ಒಂದು 2 ಅವರ್ ಮಲಿಕೊಂಡೆ. ನಾವು ನೋಡಿದ್ರೆ ಹೈಟ್ ಇರೋದು ಕ್ಯಾಬಿನ್ ಮೇಲೆ ಎಷ್ಟು ಹೈಟ್ ಇದೆ ನೋಡಿ. ಇದೇ ಲೋಡು. ಒಟ್ಟಿನಲ್ಲಿ ಒಳಗಡೆ ಇಲ್ಲಿ ಏರಿಯಾಗೆ ಬರೋಷ್ಟೊತ್ತಿಗೆ ನರಕ ತೋರಿಸ್ಬಿಡ್ತು. ಎಂಥ ನರಕ ಅಂದರೆ ಅಂಥ ನರಕ. ಏ ಅಪ್ಪ ಹೇಳ್ಕೊಬಾರ್ದು. ಎಷ್ಟು ದೇವ್ರು ಬೆಳ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ. ತಲೆ ಹಿಂಗೆತ್ತಿ ಹಿಂಗೆ 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 ನೋಡಿ ಹುಚ್ಚ ಆಗ್ಬಿಟ್ಟಿದೆ ನಾನು. 7 ಕಿಲೋಮೀಟ್ರ್ 1 ಅವರ್ ಬಂದಿದ್ದೀನಿ. 1 ಅವರ್ ನೀವು ನೋಡಿ ಬರೀ ಮೇಲೇ ನೋಡ್ತಿರ್ಬೇಕು. ಟರ್ನಿಂಗು ಆ ಸೈಡ್ ಈ ಸೈಡ್ ಹಿಂಗೆ ನೋಡ್ತಾನೆ ಇರಬೇಕು. 1,00,000 ಗಟ್ಟಲೆ ವಯರು. ಅಪ್ಪ ದೇವ್ರೆ, ಹೈಟ್ ಇರೋದಕ್ಕೂ ಅದಕ್ಕೂ ಅಂದರೆ ರೋಡ್ ಮಾತ್ರ ಸೂಪರು. ಟರ್ನಿಂಗ್ ಎಲ್ಲ ಕ್ಲೀನಾಗಿ ಒಂದೇ ಸಲ ಕಟ್ ಆಗ್ತೈತಿ, ಏನು ಸಮಸ್ಯೆ ಇಲ್ಲ. ವಯರು ಒಂದು 5-6 ಕಡೆ ನಾನೇ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಮೇಲೆ ಹೋಗಿ ವಯರ್ ತೆಗೆದ್ಬಿಟ್ಟು ನೋಡಿ. ಇಲ್ಲಿ ವಯರ್ ಇಲ್ಲಿ ತುದಿಗೆ ಹಿಡ್ಕೊಳ್ಳೋದು, ಈ ತುದಿಗೆ ತೆಗೆದು ಅದ್ರ ಮೇಲೆ ಬಿಡ್ತಿದ್ದೆ. ಅದ್ರ ಮೇಲೆ ಬಿಟ್ಟರೆ ಆಮೇಲೆ ಹಂಗೆ ಸೀದಾ ಜಾರ್ಕೊಂಡು ಹಂಗೆ ಲಾಸ್ಟ್ಗೆ ಹೋಗಿ ಇಳ್ಕೊಂಬಿಡೋದು. ಈ ಹಿಂಸೆ ಕಟ್ಟಿಲ್ಲ. ಒಂದು 5-6 ಕಡೆನೇ ಇಟ್ಟು. ಮಾಮೂಲಿ ಕೇಬಲ್ ವಯರ್ ಆದರೆ ಏನು ಸಮಸ್ಯೆ ಇಲ್ಲ, ಹೋಗ್ಬಿಡ್ಬೋದು. ಕರೆಂಟ್ ವಯರ್ಗಳು 1-2 ಕಡೆ ಕರೆಂಟ್ ವಯರು ನನಗೆ ಭಯ. ಅದು ಕಬ್ಬಣ ಇರೋದು, ಪೂರ್ತಿ ಟೋಟಲ್ ಕಬ್ಬಣ. ಅದು ನೋಡಿರ್ಬೋದು. ಅದು ಟ್ಯಾಂಕ್ ಬಂದ್ಬಿಟ್ಟು ನೋಡೋದು ಪೂರ್ತಿ ಕಬ್ಬಣ. ಅದು ಟ್ಯಾಂಕ್. ಅದಕ್ಕೇನಾರು ಟಚ್ ಆದರೆ ಪೂರ್ತಿ ಸ್ಪಾರ್ಕಾಗಿ ಬೆಂಕಿ ಹತ್ಕೊಂಡ್ಬಿಡ್ತೈತೆ. ಸ್ಪಾಟಲ್ಲೇ ಡೆತ್ ಆಗ್ಬಿಡ್ತೀವಿ. ಅಷ್ಟು ಡೇಂಜರ್ ರೋಡು. 2 ಕಡೆ ಭಾಳ ಡೇಂಜರ್ ಆಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹಂಗೂ ಹಿಂಗೂ ಬಂದು ಪಾಯಿಂಟಿಗೆ ಬಂದೀನಿ. ಈ ಪಾಯಿಂಟಿಗೆ ಬಂದರೆ ಹೆಂಗೈತೆ ಅಂದರೆ ಯಪ್ಪ ದೇವ್ರೆ, ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಪೂರ್ತಿ ಸಮುದ್ರ. ನಮ್ಮ ಇಂಡಿಯಾದ ಕೆಳಗಡೆ ಹೆಂಗಿರ್ತದೆ, ಇಂಡಿಯಾ ಕೆಳಗಡೆ ತುದಿಯಲ್ಲಿ 2 ಕಡೆ ನೀರು ಬರ್ತದಲ್ಲ, ಹಿಂಗೆ ನೀರು ಆ ಥರ ಐತೆ. ಇಲ್ಲಿಷ್ಟೇ ಭೂಮಿ ನೋಡಿ. ಆ ಮರ ಕಾಣೋದಿಲ್ಲ, ಅಷ್ಟೇ ಭೂಮಿ ನೋಡಿ. ಅದೆಲ್ಲ ಸಮುದ್ರ ನೋಡಿ. ಈ ಕಡೆ ಸಮುದ್ರ ನೋಡಿ, ಇವೆಲ್ಲ ಸಮುದ್ರ. ತುದಿ ಆ ಮರ ಐತಲ್ಲ ಅಲ್ಲಿಗೆ ನೋಡಿ, ಅಲ್ಲಿಗೆ ಎಂಡು. ಅದೇ ಲೊಕೇಶನ್ ನೋಡಿ, ಫೋಟೋ ಸ್ಕ್ರೀನ್ಶಾಟ್ ಹೊಡೆದು ಹಾಕಿರ್ತೀನಿ ನೋಡಿ. 2 ಕಡೆ ಸಮುದ್ರ. ನಮ್ಮ ಅಂಬಾರ್ ಇಲ್ಲಿ ನಿಲ್ಸವ್ರೆ. ಕ್ರೇನು 2 ಗಂಟೆಗೆ ಏನೋ ಬರುತ್ತಂತೆ. ಈಗ ಅಲ್ಲಿ 11:15 ಎಷ್ಟೊತ್ತಿಗೆ ಮಾಡ್ತಾರೆ. ಇಲ್ಲಿ ಸಮುದ್ರ ತೋರಿಸ್ತೀನಿ ಬರ್ರಿ. ಬೋಟ್ಗಳು ಆ ಕಡೆ ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ಓಡಾಡ್ತಿದೆ ಆ ಕಡೆ ಸಮುದ್ರದಲ್ಲಿ. ಈ ಕಡೆ ಕಡಿಮೆ. ಅವೆಲ್ಲ ಬೆಳಗ್ಗೆ ಸುಮಾರು ಓಡಾಡ್ತಿತ್ತು ನೋಡಿ. ಇಲ್ಲೆಲ್ಲ ಕೆಲಸ ಮಾಡ್ತವ್ರೆ. ಇದೇ ಗೋಡನು. ಇದು ಆಲ್ರೆಡಿ ಒಂದು ಬಂದಿದೆ ನೋಡಿ. ಇದು ಚಿಕ್ಕದು, ನಮ್ಮದು ಸ್ವಲ್ಪ ದೊಡ್ಡದು. ಇದು ಉದ್ದನೂ ಕಡಿಮೆ ಐತಿ. ಇದು ನಮ್ಮದು ಬಂದ್ಬಿಟ್ಟು 25 ಅಡಿ ಉದ್ದ ಐತೆ. ಇದು 14-15 ಅಡಿ ಅಷ್ಟೇ ಉದ್ದ ಇರೋದು. ಇದು 14-15 ಅಡಿ ಅಷ್ಟೇ ಉದ್ದ ಇರೋದು. ನಮ್ಮದು ಬಂದ್ಬಿಟ್ಟು ನೋಡಿ ಇಲ್ಲಿವರೆಗೂ ಇದೆ. 25 ಅಡಿ ಉದ್ದ ಇರೋದು ನಮ್ಮದು. ಊರಿಗೆ ಫ್ಯಾಕ್ಟ್ರಿ ಮಾಡೋಕ್ಕೆ ಜಾಗ ಬೇರೆ ಎಲ್ಲೂ ಸಿಗಲಿಲ್ಲ ಅನಿಸುತ್ತೆ. ಇಂಥ ಜಾಗದಲ್ಲಿ ತಂದು ಮಾಡಿದ್ದಾರೆ. ಸಮುದ್ರ ನೋಡಿ. ಇವಾಗ ಅಲ್ಲೂ ಒಂದು ಬ್ರಿಡ್ಜ್ ಕಾಣ್ತಿರ್ಬೋದು ತಡ್ರಿ, ತೋರಿಸ್ತೀನಿ. ಆ ಕಡೆ ಹೋದಾಗ ಕ್ಲೀನಾಗಿ ಕಾಣುತ್ತೆ. ಅಯ್ಯೋ ಯಪ್ಪ, ಇವಾಗ ಏನು ಟೆನ್ಷನ್ ಇಲ್ಲ ಆಚೆ ಹೋಗೋದು. ಯಾಕಂದರೆ ಈಗ ಹೈಟ್ ಇಲ್ವಲ್ಲ. ಹೈಟ್ ಇರೋದ್ರಿಂದನೇ ಸಮಸ್ಯೆ. ನೀರು ನೋಡಿ, ಇಲ್ಲಿ ಕಟ್ಟೆ ಕಟ್ಟಿದ್ದಾರೆ. ಸಮುದ್ರದ ನೀರು ನೋಡಿ. ಅಲ್ಲೊಂದು ಬ್ರಿಡ್ಜ್ ಕಾಣ್ಬೋದು. ಆ ಬ್ರಿಡ್ಜ್ ಮೇಲೆ ಬಂದಿದ್ದೆ ನೋಡಿ. ಬ್ರಿಡ್ಜ್ ಇವಾಗ ಕಾಣ್ತಿದ್ದ. ಆ ಬ್ರಿಡ್ಜ್ ಮೇಲೆ ಹಾಸಿ ಹಂಗೆ ಊರೊಳಗೆ ಹಾಸಿ ಹೋಗಿ ಸುತ್ತ ಹಾಕ್ಕೊಂಡು
ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏಕ ನೀರುಗಳೇ, ಕಣ್ಣಿಗೆ ಕಾಣಿಸ್ತಾರ ನೀರೇ. ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಬೋಟ್ಗಳು ಓಡಾಡ್ತಿದೆ ನೋಡಿ, ಅಲ್ಲಿ ನೋಡಿದ್ರ ನೋಡಿ, ಸುಮಾರು ಬೋಟ್ ಓಡಾಡ್ತಿದೆ ನೋಡಿ. ಅಲ್ಲೆಲ್ಲ ಎಲ್ಲ ಮೀನು ಹಿಡಿತಾ ಇರೋದು. ಇಲ್ಲಿ ಶಂಖ ನೋಡಿ, ಶಂಖ ಕಾಣ್ತೈತಾ? ಅಲೆ ಇರೋದ್ರಿಂದ ಕಾಣ್ತಿಲ್ಲ. ಯಾವ್ದಾರ ಮರಗಳೆಲ್ಲ ಬಿದ್ದುಬಿಟ್ಟವೆ, ತೆಂಗಿನ ಮರಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ. ಅಯ್ಯೋ, ಒಳ್ಳೆ ಜಾಗ. ಊಟ ತಿಂಡಿ ನಾಷ್ಟ ಟೀ ಪೈ ಏನು ಕೇಳೋಂಗಿಲ್ಲ. ಒಟ್ನಲ್ಲಿ ಗಾಡಿಯಲ್ಲಿ ಅಡುಗೆ ಮಾಡೋದ್ರಿಂದ ಓಕೆ, ಟೆನ್ಷನ್ ಏನಿಲ್ಲ. ಅಂದರೆ ತಂದು ಕೊಡ್ತೀನಿ ಅಂದರು, ಇಲ್ಲ ಬೇಡ ಅಂತ ಹೇಳಿದೆ. ನಾನು ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡಿದ್ದೀನಿ, ನಾನು ಬೇಡ ಅಂತ ಹೇಳಿದೆ. ತೆಂಗಿನ ಮರಗಳೆಲ್ಲ ಬಿದ್ದೋಗ್ಬಿಡೋದು ನೋಡಿ, ಅಲ್ಲೊಂದು ಬೋಟ್ ಹೋಗ್ತಿರೋದು. ನೀರು 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 ಫುಲ್ಲು ಸಮುದ್ರದ ಕಡೆ ನೋಡಿ. ಅಲ್ಲಿ ಕಾಣ್ತೈತೆ ನೋಡಿ, 2 ಸಮುದ್ರ. ಅಲ್ಲಿಂದ ಅಲ್ಲಿಗೆ ಬಂದು ಇದಾಗುತ್ತೆ. ಇದು ತುದಿ ಅಷ್ಟೇ, ಎಂಡು. ನಮ್ಮ ಅಂಬಾರಿ ಅಲ್ಲಿ ನಿಂತಿದೆ, ಬರೀ ತೆಂಗಿನ ಮರಗಳು. ಎಲ್ಲಿ ಕಣ್ಣಿಗೆ ಕಾಣಿಸ್ತೋರ ಸಮುದ್ರ. ಇಂಥ ಜಾಗದಲ್ಲಿ ಬಂದಿದ್ದೀವಿ. ಬನ್ನಿ, ಈಗ ಇನ್ನು ಕ್ರೇನ್ ಬರೋವರೆಗೂ ನಮ್ಮದೇನು ಕೆಲಸ ಇಲ್ಲ. ಕ್ರೇನ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಅದು ಬಂದ ಮೇಲೆ ನಮ್ಮ ಗಾಡಿ ಖಾಲಿ ಆದ ಹೋಯ್ತಾ ಇರೋದೇ ಮಂಗಳೂರು ಕಡೆಗೆ. ಇಲ್ಲಂತ ಲೋಡ್ ಅಂತ ಆಗಲ್ಲ, ಡೈರೆಕ್ಟ್ ಮಂಗಳೂರು. ಇಲ್ಲಿಂದ ಫುಲ್ಲು ಜಾಗ ಮಾತ್ರ ಸೂಪರ್ ಆಗೈತಿ. ಇಲ್ಲಿ ನಡ್ಕೊಂಡು ಗಾಡಿ ಬಂದ್ಬಿಟ್ವಿ. ಅವ್ರು ಯಾವಾಗ ಬರ್ತಾರೋ ಬರಲಿ. ಒಂದು ಬೆಲ್ಟ್ ಅಂತ ಅನ್ಯಾಯವಾಗಿ ಕಟ್ಟಾಗ್ಬಿಡ್ತು. 2 ಬೆಲ್ಟ್ ಹಾಕಿದ್ದೆ, 1 ಬೆಲ್ಟ್ ಕಟ್ಟಾಗ್ಬಿಡ್ತು. ತೆಗೆದು ಮಡಿಕೊಂಡಿದ್ದೀನಿ. ಇದು ಕಟ್ಟಾಗ್ಬಿಡೈತೆ ನೋಡಿ. ಇಲ್ಲಿ ಉಜ್ಜಿ 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 ನೋಡಿದ್ರ, ಇಲ್ಲೊಂದು ಕಡೆ ಘಾಟಲ್ಲಿ ಬಂದ್ಬಿಟ್ಟು 2 ಪೀಸ್ ಇಟ್ಟೆ. ಇಲ್ಲಿ ನೋಡಿ, ಅದು 2 ಪೀಸ್ ಇಕ್ಕಿದ್ದೀನಿ. ಅದು ಅರ್ಧ ಕಟ್ಟಾಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಗಾಡಿ ಕ್ರೇನ್ ಬರಲಿ. ಕ್ರೇನ್ ಬಂದಮೇಲೆ ಎಲ್ಲ ಬಿಚ್ಕೊಳ್ಳೋಣ. ಕ್ರೇನ್ ಬಂದರೆ ನಮಗೊಂದು ಅರ್ಧ ಗಂಟೆ ಕೆಲಸ. ಕ್ರೇನ್ ಬಂದರೆ ನೋಡಿ, ಇವೆಲ್ಲ ಡೋರ್ ಓಪನ್, ಇದ್ರೊಳಗೆ ಹಾಸಿ ಬಂದ್ಬಿಟ್ಟೆ. ಅಯ್ಯೋ ಯಪ್ಪ, ಹಿಂಗೈತೆ ಜಾಗ. ನರಕತ್ತು ಮರಿಬಾರ್ದು ಲೈಫಲ್ಲಿ. ಅದಕ್ಕೆ ಹೇಳೋದು, ಜಾಸ್ತಿ ಟೆನ್ಷನ್ ತಗೋಬಾರ್ದು ಅಂತ. ಹೊರಗಡೆ ಊರುಗಳಿಗೆಲ್ಲ ಬಂದರೆ ದೊಡ್ಡ ರಾಮಾಯಣ. ಗೊತ್ತಿರೋ ರೇಟ್ ಇವು. ಬಜಾರ್ ಲೋಡು, ಈ ಚೀಲ ಬಾಕ್ಸು ಅಂತೆಲ್ಲ ಬಂದರೆ ಏನು ಸಮಸ್ಯೆ ಆಗೋಲ್ಲ. ಕರೆಂಟ್ ವೈರ್ಗೂ ಏನು ಸಮಸ್ಯೆ ಆಗೋಲ್ಲ. ಇದು ಕಬ್ಬಣ ಇರೋದ್ರಿಂದ ಒಂದೇ ಸಲ ಸ್ಪಾರ್ಕ್ ಆಗ್ಬಿಡ್ತದೆ. ಪಟ್ ಅಂತ ಹೊಡೆದು ಕರೆಂಟು, ಟೋಟಲ್ ಕರೆಂಟ್ ಪಾಸ್ ಆಗಿ ಬ್ಲಾಸ್ಟ್ ಆಗಿಬಿಡ್ತವೆ. ಈ ಟ್ರಿಪ್ ಹಾಕ್ಸ್ಕೊ ಬಂದಿದ್ದು. ಟಯರ್ ಹೆಸರು ಅಭಿಮನ್ಯು ಅಂತೆ ನೋಡಿ, ಅಭಿಮನ್ಯು, ಅಪೋಲೋ ಅಭಿಮನ್ಯು ಅಂತೆ. ಏನು ಎಕ್ಸ್ಟ್ರಾ ಬಟನ್ ಅಂತೆ, ಹೆವಿ ಬಟನು ನೋಡಿ. ಎಷ್ಟಿದೆ ಬಟನ್ ಇದು. ಒಂದ್ಸಲ ಚೆಕ್ ಮಾಡಿ ಮೈಲೇಜ್ ಬರುತ್ತೆ ಅಂತ ಹೇಳೋರು ಅಂತೇಳಿ ಹಾಕ್ಸವ್ರಪ್ಪ ನಿನ್ನೆ. ನೋಡೋಣ ಹೆಂಗೆ ಬರ್ತದೆ ಮೈಲೇಜು. ಕಿಲೋಮೀಟ್ರೆಲ್ಲ ಬರ್ದಿಕೊಂಡಿದ್ದೀನಿ. ಈ ಟಯರು ಅಲ್ಲೇ ಫ್ಲಾಟ್ ಆಗಿ ಹೋಯ್ತು. ಇದೂ ಏನಿಲ್ಲ, ಇದೂ ಫ್ಲಾಟ್ ಆಗೋಯ್ತು. ಟಯರ್ಗಳು ಹಾಕ್ಸ್ಬೇಕು ನೋಡಿ. ಕೆಸರಿಗೆ ಮಳೆಗೆ ಅದಕ್ಕೆ ಹೆಂಗಾಗವೆ. ಬನ್ನಿ, ಈಗ ಸದ್ಯಕ್ಕೆ ಮತ್ತೆ ಒಂದು 2 ಅವರ್ ರೆಸ್ಟ್ ತಗೊಳ್ಳೋಣ. ಅವ್ರು ಯಾವಾಗ ಬರ್ತಾರೋ ಬರಲಿ, ರೆಸ್ಟ್ ತಗೊಂಡು. ರೆಸ್ಟ್ ತಗೊಳ್ಳೋಣ. ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದೈತೆ, ಎಡಿಟ್ ಮಾಡಿ ಅಪ್ಲೋಡ್. 5G ನೆಟ್ಟು, 5G ಐತಪ್ಪ ಇಲ್ಲಿ ಟವರು. ನೋಡೋಣ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ಇವತ್ತು ಗೌರಿ ಹಬ್ಬ ಬೇರೆ. ಇವತ್ತು ನಾಳೆ ಗಣೇಶನ ಹಬ್ಬ. ಇವತ್ತು ಶುಕ್ರವಾರ, ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾಳೆ ಗಣೇಶ ಹಬ್ಬ. ಸದ್ಯಕ್ಕೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಬಂದು. ಸ್ನೇಹಿತರೆ, ಇಲ್ಲೊಂದು ಬೋಟ್ ನೋಡಿ ಹೆಂಗಿದೆ. ಮನೆ ಇದ್ದಂಗೆ ಐತೆ ಬೋಟು. ಮಳೆ ಬೇರೆ ಬರ್ತೈತೆ ನೋಡಿ. ಹೋಟ್ಲು ಅದು ನೋಡ್ದ ಹೆಂಗಿದೆ ಹೋಟ್ಲು ನೋಡಿ. ಪಾರ್ಟಿ ಡ್ಯಾನ್ಸ್ ಎಲ್ಲ ನಡೀತೈತೆ ಒಳಗಡೆ ನೋಡಿ. ಒಳಗಡೆ ಡ್ಯಾನ್ಸ್ ಎಲ್ಲ ನಡೀತೈತೆ. ಆಗ
ಯಾವ ಥರ ಬೋಟ್ ನೋಡಿ, ನೋಡಿದ್ರ ಯಾವ ಥರ ಹೋಟ್ಲಪ್ಪು. ನೀರಲ್ಲಿ ಊಟ ಮಾಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಡ್ಬಂದು ಅಲ್ಲೋಗಿ ಮತ್ತೆ ಇಳ್ಕೊಂಬಿಡೋದು. ಮಳೆ ಸಿಕ್ಕಾಬಡೆ ಜೋರಾಗಿದೆ. ಪಾಲ್ಟಿ ಅಂತೂ ಬಂದಿಲ್ಲ, ಕ್ರೇನು ಬಂದಿಲ್ಲ, ಏನೂ ಬಂದಿಲ್ಲ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಪ್ಪ ಅಂದರೆ 7 ಗಂಟೆ. ಇವತ್ತು ಡೇಟ್ ಬಂದ್ಬಿಟ್ಟು 7ನೇ ತಾರೀಕು, 7 ಗಂಟೆ 7ನೇ ತಾರೀಕು. ಗಾಡಿ ನಿನ್ನೆ ಬಂದಿದ್ದು ಅಂಬಾರಿ ಗಾಡಿ ಖಾಲಿ ಆಗಿಲ್ಲ. ನಿನ್ನೆ ಬೆಳಗ್ಗೆ ಬಂದಿದ್ದು ಗಾಡಿನೇ ಖಾಲಿ ಮಾಡಿಲ್ಲ. ಏನಪ್ಪ ರೀಸನ್ ಅಂದರೆ ಕ್ರೇನ್ ಸಿಗ್ತಾಯಿಲ್ವಂಥವ್ರಿಗೆ. ಒಂದು ಕ್ರೇನ್ ಸಿಗ್ತೈತೆ, ಇನ್ನೊಂದು ಕ್ರೇನ್ ಸಿಗ್ತಾಯಿಲ್ಲ. ಇನ್ನೊಂದು ಕ್ರೇನ್ ಎಲ್ಲ ರಿಪೇರಿ ಆಗೈತೆ, ಅದು ಇದು ಅಂತೇಳಿ ಕತೆ ಹೇಳ್ತವ್ರೆ. ನಿನ್ನೆ ಮಧ್ಯಾಹ್ನ ಅಂದರು, ಸಾಯಂಕಾಲ ಅಂದರು, ಸಾಯಂಕಾಲ ನೈಟ್ ಬರುತ್ತೆ, ನೈಟೇ ಖಾಲಿ ಮಾಡಿಸ್ತೀನಿ ಅಂದರು. ಇನ್ನೊಂದು ಸಲ ಹೇಳಿದ್ರು ಸಂಜೆ ನೈಟ್ ಬಂದು ಆಲ್ಟ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆಲ್ಲ ಗಾಡಿ ಖಾಲಿ ಮಾಡಿಕೊಡ್ತೀನಿ ಅಂದರು. 7 ಗಂಟೆ ಗಾಡಿ ಖಾಲಿ ಆಗಿಲ್ಲ. ರಾತ್ರಿ ಇಲ್ಲೆಲ್ಲ ವನವಾಸ ನೋಡ್ಬೇಕು ಹೆಂಗಿದೆ ನೋಡಿ. ಸುತ್ತಮುತ್ತ ಒಂದು ಮನೆ, ಒಂದು ಇದು ಏನಿಲ್ಲ. ಇವ್ರದ್ದೊಂದು ಸಣ್ಣದು ಇದೊಂದು ಗೋಡನು, ಇದರಲ್ಲೂ ಯಾರೂ ಇಲ್ಲ. ಒಬ್ಬನೇ ಪೂರ್ತಿ ತೆಂಗಿನ ಮರ, ಕಾಡು, ಕತ್ಲೆ. ಒಂದು ಲೈಟ್ ಇಲ್ಲ ಇಲ್ಲಿ, ಟೋಟಲಾಗಿ ಒಂದು ಲೈಟ್ ಇಲ್ಲ. ಆ ಕಡೆ ಸುತ್ತ ನೀರು, ಅಲ್ಲೆಲ್ಲ ನೀರು, ಏಕ ನೀರೇ, ಅಲ್ಲಿವರೆಗೂ ನೀರೇ. ಈ ಕಡೆ ಅಂತೂ ಏನಿಲ್ಲ. ಒಂದು ಸ್ವಲ್ಪ ದೂರ ಹೋದರೆ ನೀರೇ, ಅದು ಎಂಡು, ಭೂಮಿ ಎಂಡು ಭಾಗ. ರಾತ್ರೆಲ್ಲ ಕತ್ಲೆ ಜಾಗ, ಲೈಟ್ ಇಲ್ಲ, ಏನಿಲ್ಲ. ಯಪ್ಪ ಕೆಳಗಡೆ ಇಳಿಯೋಕ್ಕೆ ಭಯ ಆಗೋದು. ಈ ನಡುವೆ ಅಂತೂ ನಮ್ಮ ಸಬ್ಸ್ಕ್ರೈಬರ್ಗಳು, ಅಣ್ಣ ದೆವ್ವದ ಅನುಭವ ಆಗಿದೆಯಾ, ದೆವ್ವದ ಅನುಭವ ಆಗಿದೆಯಾ, ಕೇಳಿ 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 ನಾವು ಅದ್ರ ಬಗ್ಗೆ ಹೇಳಿ 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 ರಾತ್ರಿ ಹೊತ್ತಿನಲ್ಲಿ ನಮಗೆ ಭಯ ಆಗೋಗ್ಬಿಟ್ಟಿತ್ತು. ಇಲ್ಲಿ ಎಲ್ಲಿ ದೇವಪ್ಪವ ಏನು ಬರ್ತಾವೋ ಅಂತ. ಏನಂದ್ರೆ ಏನಿಲ್ಲ ನೋಡಿ, ಒಬ್ಬರಿಲ್ಲ. ಈ ಕಡೆ ಊರೈತೆ, ಊರಿಗೆ ಹೆಚ್ಚು ಕಮ್ಮಿ ಅಂದರೆ 2 ಕಿಲೋಮೀಟ್ರ್ ಬೇಕು. ಒಂದು ಊರಿಗೆ 2 ಕಿಲೋಮೀಟ್ರ್ವರೆಗೂ ಒಂದು ಮನೆ ಸಿಗೋಲ್ಲ ಇಲ್ಲಿ. 2 ಕಿಲೋಮೀಟ್ರ್ ನಂತರ ಊರು ಮನೆ ಎಲ್ಲ ಸಿಗ್ತವೆ. ಊಟ ಏನೋ ಗಾಡೀಲಿ ಅಡುಗೆ ಮಾಡ್ಕೊಂಡಿರೋದ್ರಿಂದ ಓಕೆ ಆಯ್ತೈತೆ, ಇಲ್ಲಾಂದಿದ್ರೆ ಪೂರ್ತಿ ಉಪವಾಸ. ಅದು ಬೇರೆ ರಾತ್ರಿ ಭಯ. ದೊಡ್ಡ ಸಮಸ್ಯೆ ಆಗ್ಬಿಡ್ತು, ಎಲ್ಲಿ ದೆವ್ವ ಭೂತ ಬಂದಿಂದವು ಅಂಥೇಳಿ. ಈ ಕಾಡಲ್ವಾ, ಒಳ್ಳೆ ಕಾಡು ಪ್ರದೇಶ, ಇಲ್ಲಿ ಹೇಳೋಕ್ಕಾಗಲ್ಲ. ನಮಗಂತೂ ಅನುಭವ ಆಗಿಲ್ಲ, ಆದರೂ ಇರ್ತಾವಲ್ಲಪ್ಪ ಭಯ ಅನ್ನೋದು. ಎಂಥವ್ರಿಗಾದರೂ ಸ್ವಲ್ಪ ಆದರೂ ಭಯ ಅನ್ನೋದು ಇದ್ದೇ ಇರ್ತವೆ ಕತ್ಲೆಯಲ್ಲಿ. ಜೊತೆಲಿ ಯಾರು ಇದ್ದರೆ ಏನೋ ಅಂತ ಕಾಣಲ್ಲ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅದ್ರ ಕಡೆ ನೆನಪಿರಲ್ಲ. ಜೊತೆಲಿ ಯಾರು ಇಲ್ಲದೆ ಹೋದಾಗಲೇ ಈ ಥರ ಎಲ್ಲ ಇಲ್ಲಿದ್ದೆಲ್ಲ ನೆನಪು ಬರ್ತವೆ ಮೈಂಡಲ್ಲಿ. ಏನೇನೋ ಮೈಂಡಲ್ಲಿ ನೆನಪುಗಳು ಬರ್ತವೆ. ಅವೆಲ್ಲ ಬಂದಾಗ ಈ ಥರ ಭಯ ಆಗೋದು ಎಲ್ಲ ಇರ್ತವೆ. ಬನ್ನಿ, ಕ್ರೇನ್ ಇನ್ನು ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಬಂದ ಕೂಡಲೇ ಗಾಡಿ ಖಾಲಿ ಅಂತೂ ಆಗುತ್ತೆ. ಇವತ್ತು ಬಂದ್ಬಿಟ್ಟು ಗಣೇಶನ ಹಬ್ಬ. ಇವತ್ತು ಎಲ್ಲರಿಗೂ ಹ್ಯಾಪಿ ಗಣೇಶ ಚೌತಿ. ನಮಗಂತೂ ಯಾವ ಗಣೇಶ ಹಬ್ಬನಿಲ್ಲ, ಯಾವ ಗೌರಿ ಹಬ್ಬನಿಲ್ಲ. ಫೋನ್ ಮಾಡಿ ಬೈದು ಇಟ್ಬಿಟ್ಲು. ನಿನಗೆಲ್ಲ ಯಾವ ಬೇಕು, ನಾವೆಲ್ಲ ಬಾಗ್ನೆಲ್ಲ ತಂದಿಕ್ಕಿದ್ದೀನಿ ಅಂದರೆ ನಮ್ಮ ಭಾವ ನಮ್ಮ ಮನೆಗೆ ತಗೊಬಂದು ಇಟ್ಟವ್ರೆ. ಅವರೂ ಫೋನ್ ಮಾಡಿ ಬೈತವ್ರೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗೆ. ಹೋಗಿ ಟ್ರಿಪ್ಪು ತುಮಕೂರಲ್ಲಿ ಕೆಲಸ ಐತೆ. ಗಾಡಿದು ಹೊಸ ಗಾಡಿ ಬಂದಿತ್ತಲ್ಲ ನಿನ್ನೆ, ಹೊಸ ಗಾಡಿ ಬಂದೈತೆ ನಮ್ಮ ಓನರ್ದು. ಅದು ಸ್ವಲ್ಪ ಗಾಡಿ ಕೆಲಸ ಎಲ್ಲ ಮಾಡಿಸ್ತವ್ರೆ. ಬೆಂಗಳೂರಿಗೆ ಹೋಗಿ ಹೆಂಗೆ ಅವ್ರದ್ದು ಮನೆಗೆಲ್ಲ ಹೋಗಿ ಒಂದಿನ ರಜಾ ತಗೊಂಡು ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಇಲ್ಲಾಂದರೆ ಆಗಲ್ಲ. ನಾಯಿಗಳು ನೋಡಿ ಎಲ್ಲೆಲ್ಲ ಸಡ ಆಯಿತು ನೋಡಿ. ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಗಾಡಿ ಬರಲಿ, ನೋಡೋಣ. ಆಮೇಲೆ ಇನ್ನು ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವ್ರು ಇವತ್ತೇ ಮಾಡ್ತಾರೋ, ಇಲ್ಲ ಮಧ್ಯಾಹ್ನ ಮಾಡ್ತಾರೋ, ಇಲ್ಲ ನಾಳೆ ಮಾಡ್ತಾರೋ, ಒಂದು ಗೊತ್ತಿಲ್ಲ. ಫೋನ್ಗಳು ಎತ್ತಾ ಇಲ್ಲ. ಬೆಳಗ್ಗೆನೇ ಮಾಡಿದೆ, ಫೋನ್ಗಳು ಎತ್ತಾ ಇಲ್ಲ. ಆಮೇಲೆ ಇನ್ನೊಂದು ಮೇನ್ ಕಾರಣ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ನಮ್ಮ ಅಂಬಾರಿ ಏನಾಗುತ್ತೆ, ಬ್ಯಾಟ್ರಿ ಒಂದು ವೀಕ್ ಐತೆ. ಹೆಚ್ಚು ಕಮ್ಮಿ 4 ವರ್ಷದ ಬ್ಯಾಟ್ರಿ. ಒಂದು ಮೊನ್ನೆ ಲಾಸ್ಟ್ ಟೈಮು ಒಂದು 8 ತಿಂಗಳಿಂದ ಭತ್ತ ಸೀಸನಾಗಿ ಹಾಕ್ಸಿದ್ದೆ. ವರ್ಷದಿಂದ ಭತ್ತ ಸೀಸನಾಗಿ ಹಾಕ್ಸಿದ್ದೆ. ಅದೇನಾಗುತ್ತೆ, ಫ್ಯಾನ್ ಹಾಕ್ಕೊಂಡು ಕೂತಿರೋದ್ರಿಂದ ಬ್ಯಾಟ್ರಿ ಬೇಗ ಡೆಡ್ ಆಗ್ಬಿಡೈತೆ. ನಿನ್ನೆ ಸಂಜೆನೇ ಸ್ಟಾರ್ಟ್ ಆಗಿಲ್ಲ, ಇನ್ನು ಇವಾಗಂತೂ ಸ್ಟಾರ್ಟ್ ಆಗೋದು ಇಲ್ಲ. ಅದು ಏನು ಮಾಡ್ಬೇಕು ಅನ್ನೋದು ಅದು ಒಂದು ಸಮಸ್ಯೆ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಗಾಡಿ ಸ್ಟಾರ್ಟ್ ಮಾಡೋದು ಹೇಗೆ? ವ್ಯಾಕಮ್ ಬೇರೆ ಜೀರೋ ಆಗೈತೆ. ವ್ಯಾಕಮ್ ಇದ್ದಿದ್ರೆ ಏನಾಗುತ್ತೆ, ತಳ್ಳಿ ಸ್ಟಾರ್ಟ್ ಮಾಡಿಬಿಡ್ಬೋದು. ವ್ಯಾಕಮ್ ಬೇರೆ ಜೀರೋ ಆಗ್ಬಿಡೈತೆ. ಜೀರೋ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹ್ಯಾಂಡ್ ಬ್ರೇಕ್ ಲೂಸ್ ಮಾಡಿ, ಕ್ಯಾಮ್ಗಳು ಲೂಸ್ ಮಾಡಿ, ಎಲ್ಲ
ಈ ಕ್ಯಾಮ್ಗಳು ಬರ್ತಾವಲ್ಲ 4 ವೀಲ್ದು ಹಿಂದ್ಗಡೆದು ಕ್ಯಾಮ್ಗಳು ಲೂಸ್ ಮಾಡಿದ್ರೆ ಗಾಡಿ ಉಳ್ಳುತ್ತೆ. ಆದರೆ ಬ್ರೇಕ್ ನಿಲ್ಲಲ್ಲ, ವ್ಯಾಕಮ್ ಇಲ್ವಲ್ಲ, ಬ್ರೇಕೇ ನಿಲ್ಲಲ್ಲ. ಸ್ಟಾರ್ಟ್ ಮಾಡ್ಬೋದು, ಹಂಗೆ ಸೀದಾ ಹೋಗಿ ಅಲ್ಲೋಡು ಹೊಲ್ದೊಳಗೆ ಹೋಗಿ ಸೇರ್ಕೊಂಬರ್ತೈತೆ ಅಷ್ಟೇ. ಅಂಥ ಡೌನ್ ಏನಿಲ್ಲ, ಅಂಥ ಡೌನ್ ಇದ್ದರೂ ಸ್ಟಾರ್ಟ್ ಆಗೋಲ್ಲ. ಇಲ್ಲಿಂದ ಅಷ್ಟು ದೂರಕ್ಕೆ ಸ್ಟಾರ್ಟ್ ಆಗೋಲ್ಲ ಗಾಡಿ. ಏನೇನು ಮಾಡೋದೋ ಗೊತ್ತಿಲ್ಲ. ಇನ್ನು ಅವ್ರ ಪಾಲ್ಟಿಗಳು ಬಂದಮೇಲೆ ಏನೇನಾಗುತ್ತೆ ಅನ್ನೋದು ಗೊತ್ತಾಗೋದು. ನೋಡೋಣ, ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಬರ್ತಾರೆ ಏನು ಎತ್ತ ಅಂತ. ಸದ್ಯಕ್ಕೆ ಫ್ರೆಶ್ ಅಪ್ ಆಗೋಣ. ನೀರಂತೂ ಹೋಯ್ತು ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ. ನೀರು ಆರಾಮಾಗಿ ಹೋಗಿ ಫ್ರೆಶ್ ಅಪ್ ಆಗೋಣ, ಆಮೇಲೆ ನೋಡೋಣ ಏನೇನಾಗುತ್ತೆ ಅಂತ. ಸ್ನೇಹಿತರೆ, ನೆನ್ನೆಗೂ ಇವತ್ತಿಗೂ ನೋಡಿ, ನೆನ್ನೆ ಆ ಕಲ್ಲುಗಳೆಲ್ಲ ಕಾಣ್ತಿತ್ತು, ಇವತ್ತು ಕಲ್ಲುಗಳೆಲ್ಲ ಕಾಣ್ತಿಲ್ಲ. ನೀರು ಜಾಸ್ತಿ ಆಗ್ತೈತೆ. ಕ್ರೇನು 11 ಗಂಟೆಗೆ ಅಂದ್ರೆ ಇನ್ನೂ ಬಂದಿಲ್ಲ. ನಮ್ಮ ಅಂಬಾರಿ ಅಲ್ಲೇ ನಿಂತೈತೆ ಬಿಸಿಲಿಗೆ. 11:15 ಆಯಿತು ಟೈಮು. ಇಲ್ಲೊಂದು ಬೋಟ್ ಬರ್ತಾಯಿದೆ ನೋಡಿ, ನಮ್ಮ ಕಡೆಗೆ ಬರ್ತೈತೆ ಬೋಟ್. ಇದು ಹೋಟ್ಲು, ಇದು ಮ್ಯೂಸಿಕ್ಕು, ಫಂಕ್ಷನ್ನು, ಪಾರ್ಟಿ ಎಲ್ಲ ಪಾರ್ಟಿ ಮಾಡ್ತಾವ್ರೆ. ಏನೋ ಪಾರ್ಟಿ ಮಾಡ್ತಾವ್ರೆ ಒಳಗಡೆ, ಮೈಕಲ್ಲಿ ಅನೌನ್ಸ್ ಮಾಡ್ತಾವ್ರೆ. ಓ, ಏನೋ ಬರ್ತ್ಡೇ ಪಾರ್ಟಿ ಮಾಡ್ತಿರೋದು. ನೋಡೋದ, ಬರ್ತ್ಡೇ ಪಾರ್ಟಿ ಮಾಡ್ತಾವ್ರೆ ಜನಗಳು. ಕೆಲವೊಬ್ರಿಗೆ ತಿನ್ನೋಕೆ ಅನ್ನ ಇಲ್ಲ. ಇವ್ರ ಬೋಟಲ್ಲಿ ಬರ್ತ್ಡೇ ಪಾರ್ಟಿ. ನಮ್ಮ ಕಡೆನೇ ಬರ್ತೈತೆ ಎಲ್ಲ ನೀರು ನೋಡಿ. ನಮ್ಮ ಅಂಬಾರಿ ಅಲ್ಲಿ ನಿಂತ್ಬಿಡೈತೆ, ಬಿಸಿಲಲ್ಲಿ ಒಣಗ್ತೈತೆ, ಗಾಡಿ ಖಾಲಿ ಮಾಡ್ತಿಲ್ಲ. ನೀರು ಫುಲ್ಲಾಗಿ ಏಕ. ನೋಡಿ, ಇವಾಗ ಕಾಣ್ತೈತೆ ನೋಡಿ, ಎಲ್ಲ ಪಾರ್ಟಿ ಮಾಡ್ತಿರೋದು. ಮೇಲೆ ರೂಮು, ಇಲ್ಲಿ ಹಿಂದ್ಗಡೆ ಭಟ್ರು ಅಡುಗೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಪಾತ್ರೆ ಕಾಣ್ತೈತೆ ನೋಡ್ದ. ರಾಯಲ್ ಪ್ಲೇಸ್ ಅಂತೆ ಏನೋ. ಸುಮಾರು ಓಡಾಡ್ತೇವೆ ಇಲ್ಲಿ ನೋಡಿ. ಆ ಕಡೆಯಿಂದ ಈ ಕಡೆ ಓಡಾಡ್ತೇವೆ, ಈ ಕಡೆಯಿಂದ ಆ ಕಡೆ ಓಡಾಡ್ತೇವೆ. ಇದೇ ಮಾಡ್ತಿರ್ತೇವೆ ನಾವು. ಬರೀ ನೋಡ್ಕೊಂಡು ಅಲ್ಲಿ ಮಲಗಿರೋದೇ ಆಗೋಯ್ತು. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ಇವರು ಖಾಲಿ ಮಾಡ್ತಾ ಇಲ್ಲ. ನಮ್ಮನ್ನು ಕರ್ಕೊಂಡು ಹೋಗೋರು ಅಂದರೆ ಇವನು ಹತ್ರಕ್ಕೆ ಬಂದಿರೋ ನಾನು ಹೋಗ್ಬಿಡ್ತೀವಿ ಅದರೊಳಗೆ. ಹತ್ರಕ್ಕೆ ಬಂದಿಲ್ಲ ಅವನು. ನಿನ್ನೆ ಒಂದು ಬಂದೋಯ್ತು, ಅವಾಗ ಮಳೆ ಬರ್ತಾಯಿತ್ತು. ಇವತ್ತು ಮಳೆ ಇಲ್ಲ. ಬಂದು ವಿಡಿಯೋ ಮಾಡೋಂಥ ಹತ್ರ ಬಂದರೆ ಅವ್ನು ಹತ್ರಕ್ಕೆ ಬರ್ತಾಯಿಲ್ಲ, ಅವ್ನು ದೂರ ಕೊಡೋಗ್ಬಿಟ್ಟಂಗೆ ಬಿಡಿ. ಸದ್ಯಕ್ಕೆ ನಮ್ಮ ಗಾಡಿ ತಗೋಗಿ ನಿಂತ್ಕೊಳ್ಳೋಣ. ಟ್ರೈನ್ ಬಂದಿದೆ, ಗಾಡಿ ಖಾಲಿ ಮಾಡ್ತಾ ಇದ್ದಾರೆ. 3 ಇಳಿಸಿದ್ದಾರೆ, ಇನ್ನೂ ದೊಡ್ಡದು ಇಳಿಸ್ಬೇಕು. ಒಂದು ಕ್ರೇನ್ ಬಂದಿದೆ, ಇನ್ನೊಂದು ಕ್ರೇನ್ ಬಂದಿಲ್ಲ. ಒಂದು ಕ್ರೇನ್ ಬಂದಿದೆ, ಇನ್ನೊಂದು ಬಂದಿಲ್ಲ. ಇನ್ನೊಂದು ಬರ್ತಾಯಿತ್ತಂತೆ, ಇನ್ನೊಂದು 10 ನಿಮಿಷಕ್ಕೆ ಬರುತ್ತೆ. ಬಂದು ಕೊಳ್ಳಿ ಇಳಿಸ್ಬೇಕು. ಹೆಂಗೋ ಸತತವಾಗಿ 2ನೇ ದಿನಕ್ಕೆ ಕಂಪ್ಲೀಟ್ ಆಗ್ತೈತೆ. ಬರ್ರಿ ಫಸ್ಟ್ ಇದನ್ನು ಖಾಲಿ ಮಾಡ್ಸೋಣ, ಆಮೇಲೆ ನೋಡೋಣ. ಸ್ನೇಹಿತರೆ, ಇದು ಒಳಗಡೆ ನೋಡಿ ಯಾವ ಥರ ಐತೆ ನೋಡಿದ್ರ. ಇಲ್ಲಿ ಹಾಕಿದರೆ ಇದು ತಿರುಗುತ್ತೆ. ಇದು ತಿರುಗ್ತಾ ಏನು ಮಾಡುತ್ತೆ, ಈ ಇಲ್ಲಿಂದ ಆ ಕಡೆ ಹೋಗುತ್ತೆ, ಅಲ್ಲಿಂದ ಆ ಕಡೆ ಹೋಗುತ್ತೆ, ಹಂಗೆ ಆ ಕಡೆ ಹೋಗುತ್ತೆ. ಹಂಗೆ ಲಾಸ್ಟ್ ಎಂಡಿಗೆ ಹೋಗಿ ಅಲ್ಲಿ ಆಚೆ ಬರುತ್ತೆ. ಫುಲ್ಲು ಡ್ರೈ ಆಗಿ ಬಂದುಬಿಡ್ತೈತೆ ಮೀನು. ಒಣ ಮೀನು ಮಾಡ್ತಾರಲ್ಲ ಅದು ಡ್ರೈಯರ್ ಅಂತಾರೆ ಇದಕ್ಕೆ. ಯಾವ್ಯಾವ ಥರ ಹಾಕ್ತಾರೆ, ಯಾವ್ಯಾವ ಥರ ಮಾಡ್ತಾರೆ ನೋಡಿ. ಇದು ತಿರುಗ್ತಾ ಇದ್ದಂಗೆ ಆ ಕಡೆ ಹೋಗ್ಬಿಡ್ತೈತೆ ಅಲ್ಲಿವರೆಗೆ. ಅದನ್ನೇ 2 ಕ್ರೇನ್ ಬಂತು. ಇದೊಂದು 2 ಕ್ರೇನ್ ಬಂದಿದೆ. ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಾಯಿದೆ. ಸಮಸ್ಯೆ ಇವಾಗ ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಅದಕ್ಕೆ ನಿಂತೈತೆ. ಬ್ಯಾಟ್ರಿ ತಗೊಂಬತ್ತವ್ರೆ. ಬ್ಯಾಟ್ರಿ ತಗೊಬಂದು ನಮ್ಮ ಗಾಡಿ ಸ್ಟಾರ್ಟ್ ಮಾಡಿ ಹಿಂದಕ್ಕೆ ಬಿಟ್ಟರೆ ಎತ್ಬಿಡ್ತಾರೆ ಅವರು. ಆಲ್ರೆಡಿ ಒಂದು ಇಳಿಸಿದೆ ನೋಡಿ. ಇವಾಗ ಕಾಣಬೋದು ನೋಡಿ ಸಮುದ್ರ ನೋಡಿ. ವ್ಯೂ ನೋಡಿ ಹೆಂಗೈತೆ. ಫುಲ್ ಅಲ್ಲಾಸಿ ತಿರ್ಗಿ ಅಲ್ಲಿಂದ ಈ ಕಡೆ ಎಲ್ಲ ಸಮುದ್ರ. ಫುಲ್ಲು ಸಮುದ್ರ ದಂಡೆಯಲ್ಲಿ ಕೂತಿದ್ದೀವಿ ನಾವು. ಏನು ಮಾಡೋಕ್ಕಾಗಲ್ಲ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನಮ್ಮ ಟೈಮ್ ಹೆಂಗಿದೆ ನೋಡಿ. ಇರಲಿ, ಏನು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ತಗೊಂಬರ್ತಾವ್ರೆ. ತಗೊಬಂದು ಇವಾಗ
ಸ್ಟಾರ್ಟ್ ಮಾಡಿಸಿ ಗಾಡಿ ಖಾಲಿ ಮಾಡಿಸ್ಕೊಂಡು ಮಂಗ್ಳೂರು ಕಡೆ ಹೋಗ್ತಾ ಇರೋದು. ಇದು ಪುದಿ ಬ್ಯಾಟ್ರಿ ಅಲ್ಲ ಸ್ನೇಹಿತರೆ. ಗಾಡಿ ಅಂಬಾರಿ ಖಾಲಿ ಮಾಡ್ಕೊಂಡು ಮಂಗಳೂರಿಗೆ ಕರ್ನಾಟಕ ಎಂಟ್ರಿ ಕೊಟ್ಟಿದ್ದೀನಿ. ತಲಪಾಡಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದವನು ತಲೆ ಕೆಡಿಸ್ಕೊಂಡು ಮುಂದೆ ಬಂದು ಒಂದು ಟೀಗೆ ಕುಡ್ಕೊಂಡು ಆಚೆ ಬಂದು ತುಂಬಾ ತಲೆನೋವು ಆಗ್ಬಿಟ್ಟಿತ್ತು. ಯಾಕಂದರೆ ಸಿಂಗಲ್ಲಾಗಿದ್ದು ಇದ್ದು ಭಾಳ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಒಂದು 2 ಅವರ್ ನಿಲ್ಸ್ಕೊಂಡು ಟ್ರಾಫಿಕ್ ಜಾಮ್ ಇತ್ತು, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಅಂದರೆ ನಮ್ಮ ಕರ್ನಾಟಕ ಎಂಟ್ರಿ ಕೊಟ್ಟಿದ್ದೀನಿ. ತಲಪಾಡಿ ಮಂಗಳೂರು ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. ಇದು ಉಳ್ಳಾಳ್ ಬೀಚ್ಗೆ ಹೋಗೋ ದಾರಿ. ನಮ್ಮ ಕರ್ನಾಟಕದಲ್ಲಿ ಗಣೇಶ ಹಬ್ಬ ಭಾರಿ ಜೋರಾಗಿ, ಅದು ನಮ್ಮ ಮಂಗಳೂರಲ್ಲಂತೂ ಭಾರಿ ಜೋರಾಗಿ ಮಾಡವ್ರೆ. ಎಲ್ಲ ಕಡೆ ಸಕ್ಕತ್ತಾಗಿ. ನಮಗೆ ಹಬ್ಬನೂ ಇಲ್ಲ, ಏನೂ ಇಲ್ಲ. ಕೇರಳದಲ್ಲಿ ಆಗೋಯ್ತು ಎಲ್ಲನೂ, ಏನು ಮಾಡೋಕ್ಕಾಗಲ್ಲ. ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ಎಲ್ಲನೂ ಬಿಟ್ಟು ಬರಬೇಕು. ಎಲ್ಲ ಬಿಡೋದು ಓಕೆ ಇದ್ರೆ ಮಾತ್ರ ಬರಬೇಕು, ಇಲ್ಲಂದ್ರೆ ಬರೋಕ್ಕೆ ಹೋಗ್ಬಾರ್ದು. ಇಲ್ಲ ನನಗೆ ಹಬ್ಬ ಬೇಕು, ಹರಿದಿನ ಬೇಕು, ಎಲ್ಲ ದಿವಸ ನಾನು ಮನೇಲಿ ಇರಬೇಕಂದ್ರೆ ಇದಕ್ಕೆ ಬಂದರೆ ಆಗಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಹಬ್ಬಕ್ಕೆ ಹೋಗಂಗೆ, ಅಂದರೆ ಇವತ್ತು ತಪ್ಪರೆ ನಾಳೆ ಹೋಗಂಗೆ ಪ್ಲ್ಯಾನ್ ಇದ್ದಿದ್ದು. ಲೋಡ್ ಮಾಡಿದ್ದು ಅದು ನೋಡ್ರೆ ಎಲ್ಲ ಉಲ್ಟಾ ಆಗ್ಬಿಡ್ತು. ಲೋಡ್ ಮಾಡಿದ್ದು ಒಂದಿನ, ದಾರಿಯಲ್ಲಿ ಒಂದಿನ, ನಿನ್ನೆ ಒಂದಿನ. ನಾವು ಲೋಡ್ ಮಾಡಿದ್ದು ಒಂದಿನ, ಮೊನ್ನೆನೇ ಖಾಲಿ ಮಾಡಿದರೆ ನಿನ್ನೆ ಲೋಡ್ ಮಾಡ್ಕೊಂಡು ಹೋದ್ರೆ ಇವತ್ತು ಹೊಸಪೇಟೆ ಖಾಲಿ ಮಾಡಲು ಹೋಗ್ಬಿಟ್ಟು ನಾಳೆ ಬೆಂಗಳೂರಿಗೆ ಹೋಗ್ಬಿಡೋದು ಗಾಡಿ. ಆ ಪ್ಲ್ಯಾನ್ ಹಾಕ್ಕೊಂಡಿದ್ದು ಲೋಡ್ ಮಾಡಿದ್ದು ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನಾವು ಬಯಸಿದ್ದು ಏನೂ ಆಗಲ್ಲ, ದೇವ್ರು ಬಯಸಿದ್ದೆ ಎಲ್ಲ ಆಗೋದು. ನಮ್ಮ ಇಚ್ಛೆ ಅಂತ ಏನೂ ಆಗಲ್ಲ. ಸದ್ಯಕ್ಕೆ ಮಂಗಳೂರಿಗೆ ಹೋಗೋಣ. ಟೈಮು 11 ಗಂಟೆ ಆಯಿತು. ಆಫೀಸ್ ಹತ್ರ ಹೋಗಿ ಮಲಿಕೊಳ್ಳೋಣ. ಲೋಡ್ಗಳು ಇಲ್ಲವಂತೆ, ಕಮ್ಮಿ, ಭಾಳ ಅಂದರೆ ಭಾಳ ಕಡಿಮೆ ಐತೆ ಲೋಡ್ಗಳು ಇಲ್ಲ ಅಂತ ಹೇಳಿದ್ರು ಆಫೀಸ್ನವರು. ಬಾ ನೋಡೋಣ, ಯಾವ್ದಾರು ಬಂದರೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ. ಇಲ್ಲೆಲ್ಲೂ ನಿಲ್ಸ್ಕೊಳಕ್ಕಾಗಲ್ಲ. ಸೀದಾ ಅಲ್ಲೇ ಹೋಗಿ ನಿಲ್ಸ್ಕೊಂಡು ಆಫೀಸ್ ಹತ್ರ ಮಲಿಕೊಳ್ಳೋದು, ಬೆಳಗ್ಗೆ ನೋಡೋದು ಏನು ಆಗುತ್ತಾ ಆಗಲ್ವಾ ಲೋಡು. ನಾಳೆ ಭಾನುವಾರ ಬೇರೆ, ಹೊತ್ತಿಟ್ಟಿದ್ರೆ ಭಾನುವಾರ ಲೋಡ್ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ನೋಡೋಣ ಏನೇನು ಆಗುತ್ತೆ ಅಂತ. ಫಸ್ಟು ಆಫೀಸ್ ಹತ್ರ ಹೋಗೋಣ. ನೋಡಿ ಇಲ್ಲಿ ಬೋರ್ಡ್ ಇತ್ತು ನೋಡಿ, ಇದು ಉಳ್ಳಾಳ್ ಬೀಚ್ಗೆ ಹೋಗೋ ದಾರಿ ಅಂತೇಳಿ. ಉಳ್ಳಾಳ್ಗೆ ಹೋಗೋ ದಾರಿ, ಬೀಚ್ಗೆ ಅಲ್ಲಿ ಹೋಗೋ ದಾರಿ ಇತ್ತು. ಇಲ್ಲಿಂದನೂ ಹೋಗ್ಬೋದು. ಅಲ್ಲಿ ಬೋರ್ಡ್ ಇತ್ತು ನೋಡಿ, ಉಳ್ಳಾಳ್ ಅಂತೇಳಿ. ಅವೆಲ್ಲ ಒಂದು ಟೈಮಲ್ಲಿ ಸಿಂಗಲ್ ರೋಡ್ ಇತ್ತು, ಎಲ್ಲ 4 ಲೈನ್ ಮಾಡಿಬಿಟ್ಟಿದ್ದಾರೆ. ಒಟ್ನಲ್ಲಿ ಕೇರಳದಲ್ಲಂತೂ ಹೊಸಿ ಬೇಜಾರಾಗಲ್ಲ. ಒಂದು ಹೆಚ್ಚು ಕಮ್ಮಿ ಮೈನ್ ರೋಡ್ ಬಂದು 8 ಕಿಲೋಮೀಟ್ರು, ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಬಂದೆ. ಸಾಕಾಗ್ಬಿಡ್ತು ಸೈಡ್ಗೆ ಹಾಕ್ಬಿಟ್ಟೆ. ಏನು ಕಾರು ಟೂ ವೀಲರು ಓಡ್ಸೋಕ್ಕೆ ಬಿಡಲ್ಲ ಆ ರೋಡಾಗೆ, ಬರೀ ಟ್ರಾಫಿಕ್ಕು. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆದಮೇಲೆ 10 ಗಂಟೆಗೆ ಎತ್ಬಿಟ್ಟು ಬರ್ತಾ ಇದ್ದೀನಿ. ಎಲ್ಲೂ ನಿಲ್ಸೋದು ಬೇಡ, ಸೀದಾ ನಮ್ಮ ಬೈಕಂಬಾಡಿ ಇಂಡಸ್ಟ್ರಿಯಲ್ಲೇ ಹೋಗಿ ನಿಲ್ಸ್ಬಿಡೋಣ. ಆಮೇಲೆ ಸುಮಾರು ಜನ ಪ್ರಶ್ನೆ ಹಾಕಿದ್ರ, ಅಣ್ಣ ನೀವು ಬರೀ ಲೋಕಲ್ಲೇ ಓಡಿಸ್ತೀರ, ಲಾಂಗ್ ಹೋಗ್ರಿ ಯಾಕೆ ಪರ್ಮೆಂಟ್ ಇಲ್ವಾ, ಇಲ್ಲ ಓಡ್ಸೋಕ್ಕೆ ಬರಲ್ವಾ, ಇಲ್ಲ ಓಡ್ಸೋ ಕಂಡೀಷನ್ ಆಗಿಲ್ವಾ ನಿಮ್ಮ ಗಾಡಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರ. ಬ್ರದರ್, ಲಾಂಗ್ ಹೋದ್ರು ಉಳಿಯೋದಷ್ಟೇ, ಲೋಕಲ್ ಹೋದ್ರು ಉಳಿಯೋದಷ್ಟೇ. ಎಷ್ಟು ಎಲ್ಲಿಗೆ ಹೋದ್ರು ಅಷ್ಟೇ ಉಳಿಯೋದು. ಅವ್ರು 1 ಟ್ರಿಪ್ಪಲ್ಲಿ ಉಳಿಸ್ತಾರೆ, ನಾವಿಲ್ಲೇ 2 ಟ್ರಿಪ್ ಹೊಡೆದು ಉಳಿಸ್ತೀವಿ. ಏನಪ್ಪ ಅಂದರೆ ನಮ್ಮ ಸ್ಟೇಟಲ್ಲಿ ನಾವು ಇರ್ತೀವಿ, ದಿನ ಆದರೂ ಮನೆಗೆ ಹೋಗ್ತೀವಿ. ನಮಗೆ ಅದೇ ಬೆಸ್ಟು. ಎಲ್ಲ ಲೈನಲ್ಲೂ ಎಲ್ಲರೂ ಓಡಿಸ್ಬೇಕಂದ್ರೆ ಆಗಲ್ಲ. ಈಗ ಲೋಕಲ್ ಹೊಡಿಯೋರು ಟಾಟಾ AC ಬಡ ದೋಸ್ ಗಾಡಿಯವರು ಬೆಂಗಳೂರಲ್ಲಿ, ಅವ್ರು ದುಡಿಯೋಷ್ಟು ಒಂದೊಂದು ಟ್ರಿಪ್ಪು ನಾವು ದುಡಿಯೋಕ್ಕಾಗಲ್ಲ. ಹಂಗಂದ್ಬಿಟ್ಟು ನಾವು ಅಲ್ಲೇ ಹೋಗಿ ಸೇರ್ಕೊಳ್ಳೋಣ ಅಂದ್ರೆ ಆಗುತ್ತಾ? ಆಗಲ್ಲ. ಯಾರ್ಯಾರು ಏನೇನು ಮಾಡಬೇಕು ಅದೇ ಮಾಡಬೇಕು. ಲೋಕಲ್ ಓಡಿಸ್ಬೇಕು, ಲಾಂಗ್ ಓಡಿಸ್ಬೇಕು. ನಮ್ಮ ಥರ ಹಾಸ್ಪಿಟಲ್ ಲೈನ್ ಓಡಿಸ್ಬೇಕು. ಕೆಲವೊಬ್ರು ಗೋವಾ ಲೈನೇ ಓಡಿಸ್ತಿರ್ತಾರೆ, ಅವ್ರಿಗೆ ಅದೇ ಲೈನ್ ಸ್ಟೇಟು. ಈಗ ನಮ್ಮ NS ಟ್ರಕ್ ತಗೊಳ್ಳಿ, ಅವ್ರಿಗೆ ಬರೀ ಅಹಮದಾಬಾದೇ ಮೇಯ್ನು, ಅವ್ರಿಗೆ ಅದೇ ಬೆಸ್ಟು. ನಮಗೇನಪ್ಪ ಅಂದರೆ ಇದೇನೆ ಏನು, ಅವ್ರು ಅಷ್ಟು ಏನು ಉಳಿಸ್ತಾರಲ್ಲ, ನಾವು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಉಳಿಸ್ತೀವಿ. ಇಲ್ಲಿ 2 ಟ್ರಿಪ್ ಹೊಡೆದ್ರೆ ಅವ್ರು 1 ಟ್ರಿಪ್ಪಲ್ಲಿ ಉಳಿಸ್ತಾರೆ. ಈಗ ಅವರು ಎಕ್ಸಾಂಪಲ್ 1 ಟ್ರಿಪ್ಪಲ್ಲಿ 50,000 ಉಳಿಸಿದ್ರೆ, ನಾವಿಲ್ಲಿ 2 ಟ್ರಿಪ್ ಹೊಡೆದು 60,000 ಉಳಿಸಿರ್ತೀವಿ. 2 ಟ್ರಿಪ್ಪಲ್ಲಿ 3 ಸಲ ಮನೆಗೆ ಹೋಗಿರ್ತೀವಿ, ನಮ್ಮೂರಲ್ಲೇ ಇರ್ತೀವಿ. ಅದೊಂದು ಬೆನಿಫಿಟ್. ಹಂಗಾಗಿ ನಾವು ನಮ್ಮ ಓನರ್ ಕಳಿಸಲ್ಲ ಲಾಂಗು. ಈ ಗಾಡಿ ಲಾರಿಗಳೆಲ್ಲ ಲಾಂಗಲ್ಲಿ ಸಿಕ್ಕಾಪಟ್ಟೆ ಖರ್ಚು. ಪೊಲೀಸು RTOಗಳಿಗೆ ಸಿಕ್ಕಾಪಟ್ಟೆ ಖರ್ಚು, ಅವ್ರಿಗೆ ಪೊಲೀಸ್ನವ್ರಿಗೆಲ್ಲ.
ಆರ್ ಟಿ ಒಗಳೆಲ್ಲ ಒಂದೊಂದು ಬಾರ್ಡ್ರ್ ಜಲ್ಕಿ ಬಾರ್ಡ್ರ್ ಆರ್ ಟಿ ಒಲಿ ಈ 12 ವೀಲ್ಗೆ 700-800 ರೂಪಾಯಿ ತೊಗೋತಾನೆ ಎಂಟ್ರಿ. ಎಲ್ಲ ಕರೆಕ್ಟಾಗಿದ್ರು 700-800 ರೂಪಾಯಿ ಕೊಡಬೇಕು. ಮಹಾರಾಷ್ಟ್ರದಲ್ಲಿ 500-600, ಮಹಾರಾಷ್ಟ್ರನೂ ಅಷ್ಟೇ ಕೊಡಬೇಕು. ಇವೆಲ್ಲ ಬಾರ್ಡ್ರ್ ಖರ್ಚುಗಳು ಎಲ್ಲ ಸುಮ್ಮನೆ ಕಂಡೋರ್ ಮನೆ ಉದ್ಧಾರ ಮಾಡಬೇಕಷ್ಟೇ ಲಾಂಗಲ್ಲಿ ಹೋಗಿ. ಹಂಗಾಗಿ ನಮ್ಮ ಓನರ್ ಕಳಿಸಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ನಾನು ಕೇಳಿದಾಗ ಕಳಿಸಲ್ಲ ಅಂದ್ಬಿಟ್ರು ದೊಡ್ಡ ಗಾಡಿನ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಈಗ ನಾವು ಮಂಗಳೂರಿಗೆ ಆಫೀಸ್ ಹತ್ರ ಹೋಗಿ ಆಲ್ಟ್ ಆಗೋಣ, ನೋಡೋಣ. ಗೊತ್ತಾಯ್ತಾ ಬ್ರದರ್ಸ್? ಸುಮಾರು ಜನ ಕೇಳ್ತಿದ್ರಲ್ಲ ಲಾಂಗ್ ಯಾಕೆ ಹೋಗಲ್ಲ, ಲಾಂಗ್ ಯಾಕೆ ಹೋಗಲ್ಲ, ಲಾಂಗ್ ಯಾಕೆ ಹೋಗಲ್ಲ. ಇದೇ ಉದ್ದೇಶಕ್ಕೆ ಲಾಂಗ್ ಹೋಗಲ್ಲ. ಇದೊಂದು ಹೊಳೆ ಬ್ರಿಡ್ಜ್ ಇದೆ ನೋಡಿ, ದೊಡ್ಡ ಹೊಳೆ ಬ್ರಿಡ್ಜ್ ಇದು. ಇದಕ್ಕೆ ನಮ್ಮ ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ ಅವ್ರ ಓನರ್ ಬಂದು ಇಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ರು. ಕಾರ್ ನಿಲ್ಲಿಸಿ ಕೆಳಗೆ ಬಿದ್ದು ಹೊಳೆ ಬಿದ್ದು ಅವತ್ತಿಂದ ಗೇಟ್ಗಳು ಹಾಕಿರೋದು ನೋಡಿ. ಎಲ್ಲ ಗೇಟ್ಗಳು, ಮುಂಚೆ ಗೇಟ್ಗಳು ಇರಲಿಲ್ಲ, ಇವೆಲ್ಲ ಅವತ್ತಿಂದ ಗೇಟ್ ಹಾಕಿದ್ದು, ಯಾರು ಬಿಲ್ಲಿಂದ ಬೀಳಬಾರ್ದು ಅನ್ನೋದು. ಏನು ಮಾಡೋಕ್ಕಾಗಲ್ಲ. ಬಿದ್ದಾದ್ಮೇಲೆ ಎಚ್ಚರಿಕೆ ತಗೋತಾರೆ, ಬೀಳಕ್ಕೆ ಮುಂಚೆ ಎಚ್ಚರಿಕೆ ತಗೊಳ್ಳಲ್ಲ.